ಹಲೋ ಗೆಳೆಯರೇ, ಎಲ್ಲರಿಗೂ ನಮಸ್ಕಾರ. ಸುದ್ದಿ 5 ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ನಿಮಗೆಲ್ಲರಿಗೂ ಸ್ವಾಗತ. ಬನ್ನಿ ಗೆಳೆಯರೇ, ನಮ್ಮ ರಾಜ್ಯದ ರೈತರಿಗೆ ಎರಡು ಮುಖ್ಯವಾದ ಮಾಹಿತಿಗಳನ್ನು ರಾಜ್ಯ ಮತ್ತು ಕೇಂದ್ರ ಸರ್ಕಾರದಿಂದ ಬಿಡುಗಡೆ ಮಾಡಿದ್ದಾರೆ. ಎಲ್ಲ ಮಾಹಿತಿಯನ್ನು ಕೂಡ ಈ ಒಂದು ವಿಡಿಯೋದಲ್ಲಿ ನಿಮಗೆ ಹೇಳಿದ್ದೇನೆ. ವಿಡಿಯೋನ ದಯವಿಟ್ಟು ಪೂರ್ತಿಯಾಗಿ ನೋಡಿ. ಮತ್ತು ವಿಡಿಯೋನ ಶುರು ಮಾಡೋಕ್ಕಿಂತ ಮೊದಲು ಇದುವರೆಗೂ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಫ್ರೀಯಾಗಿ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಕಾಣಿಸುವ ಬೆಲ್ ಬಟನ್ ಕ್ಲಿಕ್ ಮಾಡ್ತಾ ಆಲ್ ಎನ್ನುವ ಬಟನ್ ಒತ್ತಿ. ಇದರಿಂದ ನಾವು ಹಾಕುವ ಎಲ್ಲ ಹೊಸ ವಿಡಿಯೋಗಳನ್ನು ನೀವು ಮೊದಲು ನೋಡಬಹುದು. ಫ್ರೆಂಡ್ಸ್, ಈ ವಿಡಿಯೋಗೆ ತಪ್ಪದೆ ಒಂದು ಲೈಕ್ ಮಾಡಿ. ಹೌದು ಗೆಳೆಯರೇ, ನಮ್ಮ ರಾಜ್ಯ ಮತ್ತು ಕೇಂದ್ರ ಸರ್ಕಾರದಿಂದ ಈಗಾಗಲೇ ರೈತರಿಗೆ ಹಲವಾರು ಹೊಸ ಯೋಜನೆಗಳನ್ನು ನೀಡುತ್ತಾ ಬಂದಿದ್ದಾರೆ. ಗೆಳೆಯರಿಗಾಗಲೇ ಕೇಂದ್ರ ಸರ್ಕಾರದ ಮೋದಿ ಅವರ 3.0 ಸರ್ಕಾರದ ಇವಾಗ ಮತ್ತೆ ಹೊಸ ಯೋಜನೆಗಳನ್ನು ರೈತರಿಗೆ ತರಲು ಕೇಂದ್ರ ಸರ್ಕಾರ ಮುಂದೆ ಬಂದಿದೆ ಅಂತಾನೆ ಹೇಳ್ಬೋದು. ಫ್ರೆಂಡ್ಸ್, ಗೆಳೆಯರಿ, ಇದೇ ಕುರಿತಂತೆ ಇವಾಗ ಮೋದಿ ಸರ್ಕಾರದಿಂದ ಒಂದು ಮೊದಲ ಗುಡ್ ನ್ಯೂಸ್. ಎಲ್ಲ ರೈತರ ಖಾತೆಗೆ 20,000 ಕೋಟಿ ರೂಪಾಯಿಗಳ ಒಂದು ಹಣವನ್ನು ಬಿಡುಗಡೆ ಮಾಡಿದ್ದಾರೆ. ಹೌದು ಗೆಳೆಯರಿ, ಕಿಸಾನ್ ಸಮ್ಮಾನ್ ಯೋಜನೆಯ 17ನೇ ಕಂತಿನ ಹಣವನ್ನು ಎಲ್ಲ ರೈತರ ಖಾತೆಗೆ ಮೋದಿಯವರು 3ನೇ ಬಾರಿ ಪ್ರಧಾನಮಂತ್ರಿ ಆದ ಬಳಿಕ ರೈತರಿಗೆ ಒಂದು ಮೊದಲ ಗುಡ್ ನ್ಯೂಸ್ ಅನ್ನ ನೀಡಿದ್ದಾರೆ. ಹೌದು ಫ್ರೆಂಡ್ಸ್, ಎಲ್ಲ ಒಂದು PM ಕಿಸಾನ್ ಫಲಾನುಭವಿಗಳಿಗೆ ಕೇಂದ್ರ ಸರ್ಕಾರದ ಒಂದು ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು. ಹೌದು ಫ್ರೆಂಡ್ಸ್, ಚುನಾವಣೆ ಆದ ಬಳಿಕ ಪ್ರಧಾನಿ ಆದ ಬಳಿಕವೇ ಮೋದಿ ಅವರ ಒಂದು ಮೊದಲನೇದಾಗಿ PM ಕಿಸಾನ್ ಸಮ್ಮಾನ್ 17ನೇ ಕಂತಿನ ಹಣವನ್ನು ಬಿಡುಗಡೆ ಮಾಡಿದ್ದಾರೆ. ರೈತರು 17ನೇ ಕಂತಿನ ಹಣದ ಒಂದು ಬರುವಿಕೆಯಾಗಿ ಹಲವಾರು ಜನ ಕಾಯ್ತಾ ಇದ್ರು. ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯಲ್ಲಿ 16ನೇ ಕಂತನ ಫೆಬ್ರವರಿಯಲ್ಲಿ ಬಿಡುಗಡೆಯನ್ನ ಮಾಡಿದ್ರು. ಹಲವಾರು ಜನ ರೈತರು ಈ ಒಂದು ಹಣವನ್ನು ಕೂಡ ಈಗಲೇ ಪಡೆದುಕೊಂಡಿದ್ದಾರೆ. ನೀವು ಕೂಡ 16 ಮತ್ತು 17ನೇ ಕಂತನ್ನ ಪಡೆದುಕೊಂಡಿದ್ರೆ ನಮಗೆ ಕಮೆಂಟ್ ಅಲ್ಲಿ ತಪ್ಪದೆ ಒಂದು ಎಸ್ ಅಂತ ಕಮೆಂಟ್ ಮಾಡಿ. ಹೌದು ಫ್ರೆಂಡ್ಸ್, 16ನೇ ಕಂತು ಆದ ಬಳಿಕ ಅಂದ್ರೆ ಫೆಬ್ರವರಿ ಆದ ಬಳಿಕ 17ನೇ ಕಂತನ್ನ ಈಗ ಅವರು ಜಮಾ ಮಾಡಿದ್ದಾರೆ. ಸದ್ಯ 17ನೇ ಕಂತಿನ ಹಣ ಕೂಡ ಎಲ್ಲ ಒಂದು ರೈತರ ಖಾತೆಗೆ ಬಿಡುಗಡೆ ಆಗಿದೆ ಅಂತ ಹೇಳ್ಬೋದು. 17ನೇ ಕಂತಿನ ಹಣ ಬಿಡುಗಡೆ ಆಗಲಿರುವ ಬಗ್ಗೆ ರೈತರು ಈಗಾಗಲೇ ನೀವು ಒಂದು ಪರಿಶೀಲನೆಯನ್ನು ಕೂಡ ಮಾಡಬಹುದು PM ಕಿಸಾನ್ ಎನ್ನುವ ಒಂದು ಗೌರ್ಮೆಂಟ್ ನ ವೆಬ್ಸೈಟ್ ನಲ್ಲಿ. ಹೌದು ಗೆಳೆಯರೇ, ಇದನ್ನ ನರೇಂದ್ರ ಮೋದಿ ಅವರು ಉತ್ತರ ಪ್ರದೇಶದ ವಾರಣಾಸಿಯ ರೈತ ಸಹೋದರರ ಖಾತೆಗೆ ಜೂನ್ 18ರಂದು ಕಿಸಾನ್ ಯೋಜನೆಯಲ್ಲಿ ಈ ಒಂದು 17ನೇ ಕಂತಿನ ಹಣವನ್ನು ವರ್ಗಾವಣೆ ಮಾಡಿದ್ದಾರೆ. ರೈತರು ತಮ್ಮ ಕೃಷಿ ಸಂಬಂಧಿತ ಕೆಲಸಗಳಲ್ಲಿ PM ಕಿಸಾನ್ ಯೋಜನೆಯಿಂದ ಹಣವನ್ನು ಬಳಸಿಕೊಳ್ತಾ ಇದ್ದಾರೆ. ಈ ಬಾರಿ ಸುಮಾರು 9.26 ಕೋಟಿ ಅಂದ್ರೆ 9,26 ಲಕ್ಷ ರೈತರಿಗೆ ಈ ಒಂದು ಯೋಜನೆ ಮೂಲಕ ಆರ್ಥಿಕ ನೆರವು ಸಿಕ್ಕಿದೆ ಅಂತಾನೆ ಹೇಳ್ಬೋದು. ಗೆಳೆಯರು, ಇದೀಗ 17ನೇ ಕಂತಿನ ಹಣವನ್ನು ಕೂಡ ಬಿಡುಗಡೆ ಮಾಡಿದ್ದಾರೆ. ಆದ್ರೆ ನಮ್ಮ ರಾಜ್ಯ ಸರ್ಕಾರದಿಂದ ರೈತರಿಗೆ ಇಲ್ಲೊಂದು ಮುಖ್ಯವಾದ ಮಾಹಿತಿ ಕೂಡ ಬರ್ತಾ ಇದೆ. ಹೌದು ಫ್ರೆಂಡ್ಸ್, ಹಿಂದಿನ ರಾಜ್ಯ ಸರ್ಕಾರ ಅಂದ್ರೆ BJP ಸರ್ಕಾರ ಅವಧಿಯಲ್ಲಿದ್ದಾಗ ಕೇಂದ್ರದ ಜೊತೆ ರಾಜ್ಯದ ಸರ್ಕಾರ ಕೂಡ 4,000 ರೂಪಾಯಿಗಳನ್ನ ನಮ್ಮ ಕರ್ನಾಟಕದ ರೈತರಿಗೆ ನೀಡ್ತಾ ಇತ್ತು. ಅಂದ್ರೆ 10,000 ರೂಪಾಯಿಗಳನ್ನ ಕಿಸಾನ್ ಸಮ್ಮಾನ್ ಯೋಜನೆಯಲ್ಲಿ ರಾಜ್ಯದ ರೈತರು ಪಡೆದುಕೊಳ್ತಾ ಇದ್ರು. ಆದ್ರೆ ಗೆಳೆಯರು, ಇವಾಗ ಇರುವ ಒಂದು ಸಿದ್ದರಾಮಯ್ಯ ಅವರ ಸರ್ಕಾರ ಬೇರೆ ಯೋಜನೆಗಳಲ್ಲಿ ಹಣವನ್ನು ರೈತರ ಖಾತೆಗೆ ಬಿಡುಗಡೆ ಮಾಡ್ತಾ ಇದೆ. ಹಾಗಾಗಿ ಕಿಸಾನ್ ಸಮ್ಮಾನ್ ಕುರಿತು ಯಾವುದೇ ಒಂದು ಹೆಚ್ಚುವರಿಯಿಂದ ಮಾಹಿತಿಯನ್ನು ಕೂಡ ನಮ್ಮ ರಾಜ್ಯ ಸರ್ಕಾರದಿಂದ ರೈತರಿಗೆ ಬಂದಿಲ್ಲ. ಆದರೆ ಹಲವಾರು ಜನ ರೈತರು ಈಗಾಗಲೇ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರದ ಹೊಸ ಯೋಜನೆಗಳ ಮೂಲಕ ಲಾಭವನ್ನು ಪಡೆದುಕೊಳ್ತಾ ಇದ್ದಾರೆ. ಗೃಹಲಕ್ಷ್ಮಿ ಆಗಿರ್ಬೋದು ಮತ್ತು ಗೃಹ ಜ್ಯೋತಿಯಲ್ಲಿ ಆಗಿರುವ ಒಂದು ಉಚಿತ ಫ್ರೀ ಕರೆಂಟ್ ಮತ್ತು ಈಗಾಗಲೇ ರೇಷನ್ ಅಕ್ಕಿ ಕುರಿತು ಕೂಡ ಹಣವನ್ನು ಕೂಡ ಹಲವಾರು ಜನ ಹಳ್ಳಿಗಳಲ್ಲಿ ರೈತರು ಹಣವನ್ನು ಕೂಡ ಪಡೆದುಕೊಳ್ತಾ ಇದ್ದಾರೆ. ಗೆಳೆಯರು, ನೀವು ಕೂಡ ಈ ಒಂದು ಯೋಜನೆಗಳಲ್ಲಿ ಲಾಭವನ್ನು ಪಡೆದುಕೊಳ್ತಾ ಇದ್ರೆ ಕಮೆಂಟ್ ಅಲ್ಲಿ ನಮಗೆ ಎಸ್ ಅಂತ ಕಮೆಂಟ್ ಮಾಡಿ, ವಿಡಿಯೋಗೆ ಲೈಕ್ ಮಾಡಿ, ಹಲವಾರು ಜನ ರೈತ ಬಾಂಧವರಿಗೆ ಶೇರ್ ಮಾಡಿ. ಅವ್ರಿಗೂ ಕೂಡ 17ನೇ ಕಂತು ಬಂದಿದೆ ಅಥವಾ ಬಂದಿಲ್ಲ ಅನ್ನೋದು ಕೂಡ ಗೊತ್ತಾಗುತ್ತೆ. ಮತ್ತು ನಿಮಗೇನಾದರೂ ಬಂದಿದ್ರೆ ನಮಗೆ ಕಮೆಂಟ್ ಅಲ್ಲಿ ಎಸ್ ಅಥವಾ ನೋ ಎನ್ನುವ ಮೂಲಕ ನಿಮ್ಮ ಒಂದು ಅನಿಸಿಕೆಯನ್ನು ತಪ್ಪದೆ ಕಮೆಂಟ್ ಮಾಡಿ.